ಇನ್ನು ಬಂಡಲ್ ಬಡಾಯಿ ವಿಚಾರಕ್ಕೆ ಬರೋಣ. 4,500 ಕೋಟಿ, ಒಂದಲ್ಲ ಎರಡಲ್ಲ, ಸುಮಾರು 4,500 ಕೋಟಿ ಮಹಾವಂಚನೆ ಕೇಸು. ಈ ಕೇಸ್ಗೆ ಈಗ ಸಿಐಡಿ ಡೋಸ್ ಕೊಡ್ತಾ ಇದೆ. ಏನಂತ ಆರೋಪಿ ನೀಲಣ್ಣವರ್ ಠಾಣೆಗೆ ಕರ್ಕೊಂಡು ಬಂದು ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಡ್ರಿಲ್ ಮಾಡ್ತಾ ಇದೆ ಸಿಐಡಿ. ಆರೋಪಿ ನೀಲಣ್ಣವರ್ ಠಾಣೆಗೆ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇರೋದು. ಮಾಳಮಾರುತಿ ಠಾಣೆಗೆ ಎಳ್ಕೊಂಡೋಗಿ ಖಾಕಿ ಪಡೆ ವಿಚಾರಣೆ ಮಾಡ್ತಾ ಇದೆ. ಒಂದಲ್ಲ ಎರಡಲ್ಲ, ಸುಮಾರು 4,500 ಕೋಟಿ ರೂಪಾಯಿ. ಬೆಳಗಾವಿಯಿಂದ ಬೆಂಗಳೂರಿನ ತನಕವೂ ಕೂಡ ಇದೆ. ಈಗ ಸಿಐಡಿ ಆಫೀಸರ್ಸ್ ಡ್ರಿಲ್ ನಡೆಸ್ತಾ ಇದ್ದಾರೆ. ಇವತ್ತು ರಾತ್ರಿನೇ ಬೆಂಗಳೂರಿಗೆ ಖದೀಮ ನೀಲಣ್ಣವರ್ ಶಿಫ್ಟ್ ಮಾಡ್ತಾರೆ. ಬೆಳಗಾವಿ ಕೋರ್ಟ್ ಅಂಗಳದಿಂದ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಆಗ್ತಾ ಇರೋದು. ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಜಾತಕವನ್ನ ಬಿಚ್ಚಿಡೋದಕ್ಕೆ ದಂಡು ಕಟ್ಟಿ ನಿಂತಿದ್ದಾರೆ ಸಿಐಡಿ ಅಧಿಕಾರಿಗಳು. ಮಾಳಮಾರುತಿ ಠಾಣೆಯಲ್ಲಿ ಹೈ ವೋಲ್ಟೇಜ್ ಇನ್ವೆಸ್ಟಿಗೇಷನ್ನ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ನೋಡಬೇಕು. ವಂಚಕನ ಬಾಯಿಂದ ಪ್ರಭಾವಿಗಳ ಹೆಸರುಗಳು ಹೊರಗೆ ಬೀಳುತ್ತಾ ಅದನ್ನು ನೋಡಬೇಕು. ಸಾವಿರಾರು ಹೂಡಿಕೆದಾರರು ಕಣ್ಣೀರಿಗೆ ಈಗ ನ್ಯಾಯ ಸಿಗುತ್ತಾ? ಬೆಳಗಾವಿಯನ್ನ ನಡುಗಿಸಿದಂತಹ ಕೋಟಿ ಕೋಟಿ ಹಗರಣದ ಸುತ್ತ ಅನುಮಾನದ ಹುತ್ತ ಬೆಳ್ಕೊಳ್ತಾ ಇದೆ. ಏನೂ ಇಲ್ಲದೆ 4,500 ಕೋಟಿ ರೂಪಾಯಿ ವಂಚನೆ. ಟ್ಯಾಕ್ಸು ಇಲ್ಲ, ಏನೂ ಇಲ್ಲ. ಹೂಡಿಕೆ ಮಾಡ್ಕೊಂಡಿರೋದು ಒಂದಷ್ಟು ಜನ ಹೂಡಿಕೆದಾರರು. ಈಗ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ಕೂರುವಂಥ ಪರಿಸ್ಥಿತಿ. ಈ ಥರನ ನಂಬಿ 1-1.5 ಕೋಟಿ 2 ಕೋಟಿಯಿಂದ ಮಿನಿಮಮ್ ಹೂಡಿಕೆ ಮಾಡಿರ್ತಾರೆ. ಈಗ ಸಿಐಡಿ ಅಧಿಕಾರಿಗಳು ನಡೆಸ್ತಾ ಇರೋ ಡ್ರಿಲ್ಗೆ ಬೆಳಲಿ ಬೆಂಡಾಗ್ಬಿಟ್ಟಿದ್ದಾನೀತ. ಹೋದಲ್ಲಿ ಬಂದಲ್ಲಿ ನಾನು ಇದು ಅಂತೇಳಿ ಬಿಲ್ಡಪ್ ಕೊಡ್ತಾ ಇದ್ದಂಥವು. ಶಿವಮ್ ಅಸೋಸಿಯೇಟ್ಸ್ ಖದೀಮ ಅಂತೂ ಇಂತೂ ಸಿಐಡಿ ಬಲೆಗಂತೂ ಲಾಕ್ ಆಗಿದ್ದಾಯ್ತು. ಇನ್ವೆಸ್ಟಿಗೇಷನ್ ಒಂದು ಬಾಕಿ ಉಳ್ಕೊಂಡಿದೆ. ಖದೀಮ ಶಿವಾನಂದ ನೀಲಣ್ಣವರ್ 10 ದಿನಗಳ ಕಾಲ ಸಿಐಡಿ ವಶಕ್ಕೆ ಕೊಟ್ಟಿದೆ. 35,000 ಜನ ಕಣ್ಣೀರಾಗ್ತಾ ಇದ್ದಾರೆ. 1,000 ಕೋಟಿಯ ಲೂಟಿ ಇದು. ಬೆಳಗಾವಿ ಕೋರ್ಟ್ನಿಂದ ಸಿಐಡಿ ತನಿಖಾ ತಂಡಿಗೆ ಈಗ ಭರ್ಜರಿ ಪವರ್ ಸಿಕ್ಕಂತಾಗಿದೆ. ರಾಜಧಾನಿಯ ಗರಡಿ ಮನೆಯಲ್ಲಿ ವಂಚಕನ ಜಾತಕ ಬಯಲಾಗುತ್ತೆ ನೋಡಬೇಕು. ಕ್ಲೈಮ್ಯಾಕ್ಸ್ ಹಂತ ಏನಿರುತ್ತೆ ಅನ್ನೋದನ್ನು ಗಮನಿಸಬೇಕು. ನ್ಯಾಯಾಲಯದ ಅಂಗಳದಲ್ಲಿ ಸಿಐಡಿ ಅಧಿಕಾರಿಗಳ ವಕೀಲರು ಬಿಗ್ ವಿಕ್ಟ್ರಿ ಇದು. 10 ದಿನ, ಒಂದಲ್ಲ ಎರಡಲ್ಲ, 10 ದಿನಗಳ ಕಾಲ ಈ ವಂಚಕನ ಬೆವರಿಳಿಸಿ ಅಂತ ಕೊಟ್ಟಿರೋದು. ಈಗ ತನಿಖಾಧಿಕಾರಿಗಳು ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಬರ್ತಾ ಇದ್ದಾರೆ ಡ್ರಿಲ್ ನಡೆಸೋದಕ್ಕೆ. ಈತನನ್ನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮೆಟೀರಿಯಲ್ಸು ರೆಡಿಯಾಗಿದೆ ಆಲ್ರೆಡಿ. ಆತನನ್ನು ಬಾಯಿ ಬಿಡಿಸಿ ಆತನ ಹಿಂದೆ ಆತನಿಗಿದ್ದಂತಹ ಶ್ರೀರಕ್ಷೆ ಯಾರು? ಆಬ್ವಿಯಸ್ಲಿ ಸಾವಿರಾರು ಕೋಟಿ ರೂಪಾಯಿ ವಂಚನೆಗೆ ಹಿಂದೆ ರಾಜಕಾರಣಿಗಳ ಕೈವಾಡ ಇದ್ದೇ ಇರುತ್ತೆ ಅನ್ನೋದು ಜನರ ಮಾತಲ್ವಾ? ಅದ್ಯಾರು ಅನ್ನೋದು ಗೊತ್ತಾಗುತ್ತೆ. 45,000 ಕೋಟಿ 35,000 ಜನರಿಂದ ಹೂಡಿಕೆ ಮಾಡಿಸ್ಕೊಂಡಿದ್ರು. ಹಂಗಾಗುತ್ತೆ ಹಿಂಗಾಗುತ್ತೆ, ಜೀವನದಲ್ಲೆಲ್ಲ ಹೂಡಿಕೆ ಮಾಡಬೇಕು, ಹೂಡಿಕೆನೇ ಜೀವನ, ಹಂಗೆಲ್ಲ ಬಣ್ಣ ಬಣ್ಣದ ಮಾತುಗಳನ್ನು ಹೇಳಿ ಇವತ್ತು ವಂಚಕನಾಗಿ ಬಂದಿದ್ದ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಅಂತೂ ಇಂತೂ ಸಿಐಡಿ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾನೆ. 10 ದಿನಗಳ ಕಸ್ಟಡಿ. ಈಗ ಬೆಳಗಾವಿಯಿಂದ ಕರ್ಕೊಂಡು ಹೊರಟಿರೋದು. ಈ ಆಪರೇಷನ್ ಹಿಂಗಿತ್ತು ಸಿಐಡಿ ಅಧಿಕಾರಿಗಳದು, ಜೊತೆಗೆ ಕೋರ್ಟಲ್ಲಿ ಏನೇನಾಯ್ತು ಅಂತ? ಸರ್, ಏನ್ ಇವತ್ತು ಕೋರ್ಟ್ ನಲ್ಲಿ ಏನ್ ಶಿವಾನಂದ ನೀಲಣ್ಣವರನ್ನ ಹಾಜರುಪಡಿಸ್ತಾರೆ, ಏನು ಮಾಳಮಾರುತಿ ಪೊಲೀಸರು ಕೂಡ ಹಾಜರುಪಡಿಸಿ ಅವನನ್ನ ಸಿಐಡಿಗೆ ಹಸ್ತಾಂತರ ಮಾಡ್ಬೇಕಂತ ಹೇಳಿ ಸಿಐಡಿ ಅಧಿಕಾರಿಗಳ ಪರ ವಕೀಲರು ಏನಿರ್ತಾರೆ ಒಂದು ವಕಾಲತ್ತನ್ನು ಕೂಡ ವಹಿಸ್ತಾರೆ. ಅದನ್ನ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಕೂಡ ಈಗ 10 ದಿನಗಳನ್ನ ಏನು ಸಿಐಡಿ ಕಸ್ಟಡಿಗೆ ಒಂದು ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಸಿಐಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರ್ತಕ್ಕಂಥ ನೀಲಣ್ಣವರನ್ನು ಕೂಡ ಮತ್ತೆ ಮರಳಿ ಏನ್ ಮಾಳಮಾರುತಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಈಗ ಹೆಚ್ಚಿನ ವಿಚಾರಣೆಯನ್ನ ಮಾಡಲಿದ್ದಾರೆ. ಇವತ್ತು ಸಾಯಂಕಾಲವರೆಗೂ ಕೂಡ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಏನ್ ಮೊದಲು ಪ್ರಕರಣ ಏನ್ ದಾಖಲಾಗುತ್ತೆ ಅದೇ ಸ್ಟೇಷನ್ ನಲ್ಲಿ ಈಗ ತನಿಖೆ ಮುಂದುವರೆದಿರ್ತಕ್ಕಂಥದ್ದು. ಇದಾದ ಬಳಿಕ ಅಲ್ಲಿ ಏನು ಈಗ ನ್ಯಾಯಾಧೀಶರ ಮುಂದೆ ಕೂಡ ಏನ್ ಸಿಐಡಿ ಪರ ಏನು ವಕೀಲರು ಏನಿರ್ತಾರೆ ಅವರು ಕೂಡ ಹೇಳಿರ್ತಕ್ಕಂಥದ್ದು, ನಾವು ಒಂದು ಇವನನ್ನ ಬೇರೆ ರಾಜ್ಯಗಳಿಗೆ ಕೂಡ ಹೋಗಿ ಇವನನ್ನ ತನಿಖೆಗೆ ಒಳಪಡಿಸ್ತೀವಿ ಅಂತ ಹೇಳಿ ಆದೇಶದಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಸಿಐಡಿ ಅಧಿಕಾರಿಗಳು ಇವನನ್ನ ಎಲ್ಲಾ ಆಂಗಲ್ ಕೂಡ ಬೇರೆ ಬೇರೆ ರಾಜ್ಯದಿಂದ ಹೂಡಿಕೆ ಆಗಿದ್ದರಿಂದ ಎಲ್ಲಾ ರಾಜ್ಯದ ಕಡೆನೂ ಹೋಗಿ ಇವನನ್ನ ವಿಚಾರಣೆ ಮಾಡುವ ಎಲ್ಲ ಲಕ್ಷಣಗಳು ಇರೋದ್ರಿಂದ ಈಗ ಸದ್ಯ ಸಿಐಡಿ ಅಧಿಕಾರಿಗಳು ಇದನ್ನ ಯಾವ ರೀತಿಯಾಗಿ ತನಿಖೆ ಮಾಡಿ ಮತ್ತು ಏನು ಅಲ್ಲಿ ಏನು ಸಾಲದ ರೂಪದಲ್ಲಿ ಠೇವಣಿಯನ್ನು ಹೂಡಿರ್ತಾರೆ ಆ ಹೂಡಿಕೆದಾರಿಗೆ ಯಾವ ರೀತಿಯಾಗಿ ಹಣವನ್ನ ಮರಳಿಸ್ತಾರೆ ಅನ್ನೋದು ನೋಡ್ಬೇಕಾಗಿರ್ತಕ್ಕಂಥದ್ದು ಶರತ್. ಮಂಜುನಾಥ್, ಇಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಇವನನ್ನು ನಂಬಿ ಹೂಡಿಕೆ ಮಾಡಿದ್ದು 35,000 ಜನ. ಹೆಂಗ್ ಮಂಕ್ ಮಾಡ್ತಾ ಇದ್ದ ಅಂತ ಇವನು?
ಖಂಡಿತವಾಗ್ಲೂ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇವನು ಕಳೆದ ಏನು 6 ವರ್ಷಗಳಿಂದನೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತ ಏನು ಈ ಡಿಪಾಸಿಟ್ ಹಣವನ್ನ ಏನ್ ಮಾಡಿರ್ತಾರೆ ಅದಕ್ಕೆ ಮರಳಿ ಬಡ್ಡಿ ರೂಪದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ಕೊಟ್ಟಿದ್ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಏನು ಈ 35,000 ಜನ ಸಾಲದ ರೂಪದಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ, ಯಾರು ಕೂಡ ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿರ್ಬೋದು ಮತ್ತು ಏನು ಬಂದ್ ಪ್ರತಿಭಟನೆ ಮಾಡಿರೋ ಆಗಿರ್ಬೋದು ಯಾವುದೇ ರೀತಿಯಂತ ಇಲ್ಲಿವರೆಗೂ ಬಂದಿಲ್ಲ. ಅಂದ್ರೆ ಇವನು ಎಲ್ಲವನ್ನ ಕೂಡ ಅವನದೇ ಆದಂತ ಒಂದು ಏನು ಒಂದು ಶಿವಮ್ ಅಸೋಸಿಯೇಟ್ಸ್ ಅನ್ನುವಂತ ಒಂದು ಸದಸ್ಯರನ್ನ ಹೊಂದಿ ಅವ್ರ ಮುಖಾಂತರ ಇವನು ಅಂದ್ರೆ ಅದನ್ನ ನಡೆಸ್ತಾ ಇದ್ದ ಅಂತ ಈಗ ಮಾಹಿತಿ ಇದ್ದಿರ್ತಕ್ಕಂಥದ್ದು. ಆದ್ರೂ ಕೂಡ ಇವನ ಮೇಲೆ ಇಲ್ಲಿವರೆಗೂ ಕೂಡ ಯಾವುದೋ ಒಂದು ಕೂಡ ಒಂದು ವೈಯಕ್ತಿಕವಾಗಿ ಎಫ್ಐಆರ್ ಆಗದೆ ಇರೋದು ಒಂದ್ ರೀತಿಯಾಗಿ ಪೊಲೀಸರಿಗೂ ಕೂಡ ಇದೊಂದು ರೀತಿಯಾಗಿ ಚಾಲೆಂಜಿಂಗ್ ಆಗಿರತಕ್ಕಂಥದ್ದು. ಆದ್ರೆ ಸಿಐಡಿ ಅಧಿಕಾರಿಗಳು ಇದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಇದರಲ್ಲಿ ಯಾವ ರೀತಿಯಾಗಿ ಅವ್ಯವಹಾರ ಆಗಿದೆ ಮತ್ತು ಇವನು ಯಾವ ರೀತಿಯಾಗಿ ಹಣವನ್ನು ಸಂಗ್ರಹಣೆ ಮಾಡಿದ್ದ ಮತ್ತು ಹಣವನ್ನು ಸಂಗ್ರಹಣೆ ಮಾಡಿ ಯಾವ ರೀತಿಯಾಗಿ ಅವರಿಗೆ ಬಡ್ಡಿ ಯಾವ ಮಾರ್ಗವಾಗಿ ಬಡ್ಡಿಯನ್ನ ಕೊಡ್ತಾ ಇದ್ದ ಮತ್ತು ಇವನು ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆದಾಯವನ್ನು ಕೊಡ್ತಾ ಇದ್ದ ಅಥವಾ ಏನು ಒಬ್ಬರಿಂದ ಏನು ಈ ಠೇವಣಿಯನ್ನ ತೆಗೆದುಕೊಂಡಿರ್ತಾನೆ ಅದೇ ಠೇವಣಿಯನ್ನ ಮತ್ತೊಬ್ಬರಿಗೆ ಕೊಡೋದು ಈ ರೀತಿ ಮಾಡ್ಕೊಂಡು ಬಂದಿದ್ದಾನೆ. ಇದನ್ನೆಲ್ಲ ಎಂಗಲ್ ಅನ್ನು ಸಿಐಡಿ ಅಧಿಕಾರಿಗಳು ಈಗ ಅದನ್ನ ಎನ್ಕ್ವೈರಿ ಮಾಡಿ ವಿಚಾರಣೆಗೆ ಒಳಪಡಿಸಿದ ನಂತರ ಇದ್ರ ಸತ್ಯಾಸತ್ಯತೆ ತಿಳಿಯಲಿದೆ ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ನಮ್ಮ ಪ್ರತಿನಿಧಿ ಹೇಳ್ದಂಗೆ ಒಬ್ರಲ್ಲ ಇಬ್ರಲ್ಲ 35,000 ಜನ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ನೋದಾದ್ರೆ ಅನುಮಾನ ಬಂದೇ ಬರುತ್ತಲ್ಲ. ಸೊ ಹಾಗಾಗಿ ಯಾಕೆ ಆ 35,000 ಜನ ಯಾರು ಆ ಲಿಸ್ಟು ತೆಗೆಸ್ಕೋಬೇಕು, ಜೊತೆಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ಎತ್ತ ಅಂತೇಳಿ ತಿಳ್ಕೊಳ್ಬೇಕು. ಅದೆಲ್ಲ ಕೆಲಸವನ್ನ ಸಿಐಡಿ ಇವತ್ತಿಂದ ಮಾಡುತ್ತೆ 10 ದಿನಗಳ ಕಾಲ.